ದಿನದ ಒಂದು ಯೋಗ ತರಗತಿಯನ್ನ ಎಲ್ಲರ ಒಂದು ಉತ್ತಮ ಈ ಒಂದು ಸ್ವಾಸ್ಥ್ಯ ಕೇಂದ್ರದ ಚಿಕಿತ್ಸಾಲಯವನ್ನು ನಾನು ಪರಿಚಯಿಸಲಿಕ್ಕೆ ಉತ್ತಮ ಆರೋಗ್ಯ ಸಂದೇಶಗಳೊಂದಿಗೆ ಇವತ್ತು ನಾನು ಮಂಡ್ಯ ಜಿಲ್ಲಾ ನಾಗಮಂಗಲ ತಾಲೂಕಿನಲ್ಲಿರುವಂತಹ ಉತ್ತರ ಕರ್ನಾಟಕಕ್ಕೆ ಒಂದು ಹೆಸರುವಾಸಿಯಾಗಿ ನೈಸರ್ಗಿಕ ಚಿಕಿತ್ಸೆಯಲ್ಲಿ ಸ್ವಾಸ್ಥ್ಯ ಮಾರ್ಗವನ್ನು ನಡೆಸುವಂತಹ ನಮ್ಮ ಸ್ವಾಸ್ಥ್ಯ ಗುರು ಲಕ್ಷ್ಮಣ್ ಜಿ ಅವರ ಸ್ವಾಸ್ಥ್ಯ ಚಿಕಿತ್ಸಾ ಕೇಂದ್ರದಲ್ಲಿದ್ದೇನೆ. ಜೊತೆಗೆ ಇವತ್ತಿನ ಬೆಳಗಿನ ಒಂದು ಯೋಗ ತರಗತಿಯನ್ನು ಕೂಡ ನಿಮಗೆಲ್ಲ ಉತ್ತಮ ಯೋಗ ಸಂದೇಶ ಮುಟ್ಟಿಸಲಿಕ್ಕೆ ಇಲ್ಲೇ ನಾನೀಗ ಮಾಹಿತಿಯನ್ನು ನಿಮಗೆ ಹಂಚ್ತಾ ಇದ್ದೇನೆ. ಮೊದಲನೇದಾಗಿ ನಾವು ನಿಂತು ಏನು ಮನಃಶಾಂತಿಯನ್ನು ಪಡೆದುಕೊಂಡು ಒಳ್ಳೆ ರೀತಿಯಿಂದ ಆರೋಗ್ಯವಂತರಾಗಿ ನಾವು ಬದಲಾಗಲಿಕ್ಕೆ ಉತ್ತಮ ಒಂದು ಸತ್ಕಾರ್ಯಗಳನ್ನು ಮಾಡುತ್ತಾ ಹೋಗ್ತೇವೆ. ಯೋಗದ ಕಡೆಗೆ ನಮ್ಮ ಮನಸ್ಸನ್ನು ಕೇಂದ್ರೀಕರಣ ಮಾಡಿಕೊಳ್ತೇವೆ. ಆ ಒಂದು ಹಂತದಲ್ಲಿ ಮೊದಲನೆಯ ಭಾಗವಾಗಿ ನಾವುಗಳು ಮನಸ್ಸನ್ನು ಕೇಂದ್ರೀಕರಣ ಮಾಡಿಕೊಳ್ಳೋಣ. ಮನಃಶಾಂತಿಯೊಂದಿಗೆ ಈ ಒಂದು ಯೋಗ ಕ್ರಿಯೆಯನ್ನು ನಾವುಗಳೆಲ್ಲ ಅಭ್ಯಾಸವನ್ನ ಮಾಡ್ತಾ ಹೋಗೋಣ. ಈ ಒಂದು ವಿಡಿಯೋವನ್ನು ನೋಡ್ತಕ್ಕಂಥ ಎಲ್ಲ ನಮ್ಮ ಕನ್ನಡಿಗರು ಕೂಡ ನಿತ್ಯವೂ ಕೂಡ ಯೋಗಾಭ್ಯಾಸವನ್ನ ಮಾಡ್ತಾ ನಿಮ್ಮ ಜೀವನ ಸ್ವಾಸ್ಥ್ಯ ಮಾರ್ಗದೆಡೆಗೆ ಬರಲಿ ಅಂತ ನಾನು ಎಲ್ಲರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ, ಮೊದಲನೇದಾಗಿ ನಾವು ಕೂತ್ಕೊಳ್ಳುವಂತಹ ಸ್ಥಿತಿಯನ್ನ ಗಮನಿಸ್ತಾ ಹೋಗೋಣ. ಒಂದೊಂದೇ ಕಾಲನ್ನ ಮಡಚಿಕೊಂಡು ಈ ರೀತಿಯಲ್ಲಿ ನೀವುಗಳು ನಿಮಗೆ ಅನುಕೂಲವಾಗುವಂತಹ ಸ್ಥಿತಿಯಲ್ಲಿ ವಜ್ರಾಸನ, ಸುಖಾಸನ ಅಥವಾ ಸುದೀರ್ಘವಾಗಿ ನೀವು ಬಹು ವರ್ಷಗಳ ಕಾಲ ಏನಾದರೂ ಕೂಡ ಸಾಧನೆಯನ್ನ ಮಾಡಿದರೆ ಪದ್ಮಾಸನದಲ್ಲಿ ಕುಳಿತುಕೊಂಡು ಓಂಕಾರ ಮತ್ತೆ ಪ್ರಾರ್ಥನೆಯನ್ನ ಮಾಡೋದ್ರ ಮೂಲಕವಾಗಿ ನಮ್ಮ ಯೋಗ ತರಗತಿಯನ್ನ ಅಭ್ಯಾಸವನ್ನ ಮುಂದುವರಿಸ್ತಾ ಹೋಗೋಣ. ಈಗ ತಾವುಗಳು ನೋಡ್ತಾ ಇದ್ದಂತೆ ನಮ್ಮ ಮೊಂಡೆಯನ್ನ ಮಡಚಿ ನಾವು ವಜ್ರಾಸನದಲ್ಲಿ ಕುತ್ಕೊಂಡಿದ್ದೇವೆ. ಈ ಒಂದು ವಜ್ರಾಸನದಲ್ಲಿ ಕುತ್ಕೊಂಡಾಗ ನಮ್ಮ ಎರಡು ಕಾಲುಗಳು ಸಂಪೂರ್ಣವಾಗಿ ಫ್ಲಾಟ್ ಆಗಿರಬೇಕು. ಮೊಣಕಾಲ ನಾವು ಮಾಡಿರ್ತೇವೆ. ಚಿನ್ಮುದ್ರದಲ್ಲಿ ನಾವು ಎರಡು ಕೈಗಳನ್ನು ಇಟ್ಟಿರ್ತೇವೆ. ದೀರ್ಘವಾಗಿ ಉಸಿರನ್ನ ತೆಗೆದುಕೊಂಡು ಒಳ್ಳೆಯ ಒಂದು ಮನಸ್ಥಿತಿಯೊಂದಿಗೆ ನಾವುಗಳ ಈಗ ಓಂಕಾರದೊಂದಿಗೆ ಈ ತರಗತಿಯನ್ನ ಎಲ್ಲರೂ ಪ್ರಾರಂಭ ಮಾಡ್ತಾ ಬರೋಣ. ಬೆನ್ಮೂಳೆ ನೇರವಾಗಿರಲಿ, ಕತ್ತೆ ನೇರವಾಗಿರಲಿ, ಮನಸ್ಸು ಸಂಪೂರ್ಣ ಪ್ರಶಾಂತವಾಗಿರಲಿ. ಒಳ್ಳೆಯ ಮನಸ್ಸು, ಒಳ್ಳೆಯ ದೇಹ ಸ್ವಾಸ್ಥ್ಯ ಮಾರ್ಗದೆಡೆಗೆ ನಮ್ಮನ್ನ ಕೊಂಡೊಯ್ಯುತ್ತೆ. ನಮ್ಮ ಜೀವನ ಶೈಲಿಯನ್ನೇ ಬದಲಾಯಿಸುತ್ತೆ. ಅಂತಹ ಸ್ವಾಸ್ಥ್ಯ ಮಾರ್ಗದಲ್ಲಿ ಇವತ್ತು ನಾವು ನಡೆದಾಗ ನಮ್ಮ ಆರೋಗ್ಯ ಅಂತ ಕೂಡ ಸುಸ್ಥಿತಿಯಲ್ಲಿ ಸ್ವಾಸ್ಥ್ಯವಾಗಿರ್ಲಿಕ್ಕೆ ಸಾಧ್ಯತೆ ಆಗುತ್ತೆ. ಕಣ್ಣನ್ನು ಮುಚ್ಚಿ ಮನಸ್ಸನ್ನ ಕೇಂದ್ರೀಕರಣ ಮಾಡಿಕೊಳ್ಳಿ. ವಿವೇಕ ಚಿತ್ತದಿಂದ ಕೇಂದ್ರೀಕರಣಗೊಂಡಂತ ಮನಸ್ಸಿನಲ್ಲಿ ಆಕಾರ, ಮಾಕಾರ, ಓಕಾರ, ಮಂಕಾರಕ್ಕೆ ಒತ್ತು ಕೊಡುತ್ತಾ ನಾವು ಓಂಕಾರವನ್ನ ಪಠನೆ ಮಾಡಿ ಯೋಗಾಭ್ಯಾಸದ ಕಡೆಗೆ ಮನಸ್ಸನ್ನ ಕೇಂದ್ರೀಕರಣ ಮಾಡ್ತಾ ಬರೋಣ. ನಂತರ ಶಾಂತಿ ಮಂತ್ರ ಮತ್ತೆ ಯೋಗ ಸ್ತುತಿಯೊಂದಿಗೆ ಈ ಒಂದು ಬೆಳಗಿನ ಯೋಗ ತರಗತಿಯನ್ನ ನಾವೆಲ್ಲ ಪ್ರಾರಂಭ ಮಾಡ್ತಾ ಬರೋಣ. ಮತ್ತೊಮ್ಮೆ ಸುದೀರ್ಘ ಉಸಿರು. ಮತ್ತೊಮ್ಮೆ ಅಂತಿಮ ಹಂತದಲ್ಲಿ ಈ ರೀತಿ 3 ಬಾರಿ, 5 ಬಾರಿ, 9 ಬಾರಿ, 11 ಬಾರಿ ನಿಮ್ಮ ಸಮಯಕ್ಕನುಗುಣವಾಗಿ ಓಂಕಾರವನ್ನ ಯೋಗ ತರಗತಿಗಿಂತ ಮೊದಲನೇದಾಗಿ ನಾವು ಅದನ್ನು ಪಠಣೆ ಮಾಡ್ತಾ ಹೋದಂತೆಲ್ಲ ಆ ವೈಬ್ರೇಷನ್ ಇಂದ ನಮ್ಮ ಮೂಗುಳಿನಲ್ಲಿ ನ್ಯೂರಾನ್ಗಳಿಗೆ ಶಕ್ತಿ ಬರುತ್ತೆ. ಮಾನಸಿಕ ಒತ್ತಡ ಕಡಿಮೆ ಆಗುತ್ತೆ. ಮನಸ್ಸು ಶಾಂತವಾಗಿ ನೀವುಗಳು ಯೋಗಾಭ್ಯಾಸವನ್ನು ಮಾಡಲಿಕ್ಕೆ ಇದು ಸಹಾಯಕಾರಿ ಆಗುತ್ತೆ. ಈಗ ನಮಸ್ಕಾರ ಮಂತ್ರದಲ್ಲಿ ನಾವುಗಳು ಮನಸ್ಸಿನ ಏಕಾಗ್ರತೆಗೆ ಶಾಂತಿ ಮಂತ್ರವನ್ನ, ಗುರು ಶ್ಲೋಕವನ್ನ ಮತ್ತೆ ಯೋಗದ ಸ್ತುತಿಯನ್ನ, ಪತಂಜಲಿ ಮುನಿಗಳನ್ನ ನೆನೆಯೋದ್ರ ಮೂಲಕವಾಗಿ ಯೋಗಾಭ್ಯಾಸವನ್ನ ಮುಂದುವರಿಸ್ತಾ ಹೋಗೋಣ. ಮನಸ್ಸಿನ ಕೇಂದ್ರೀಕರಣಕ್ಕೆ, ಮನಸ್ಸಿನ ಏಕಾಗ್ರತೆಗೆ ಒಂದು ಸ್ವಾಸ್ಥ್ಯ ಚಿಕಿತ್ಸಾ ಕೇಂದ್ರದಲ್ಲಿ ಚಿಕಿತ್ಸಾ ಯೋಗದ ಒಂಗಿರಣವಾಗಿ, ಆಶಾಕಿರಣವಾಗಿ ಇವತ್ತು ಈ ಒಂದು ಕೇಂದ್ರ ರಾಜ್ಯಾದ್ಯಂತ ಬೆಳೀತಾ ಇದೆ. ಮನಸ್ಸು ಸಂಪೂರ್ಣ ಹಗುರವಾಗಿರಲಿ, ಮನಸ್ಸು ಏಕಾಂತದಲ್ಲಿರಲಿ.
भवतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। असतो मां सद्गमय तमसो मां ज्योतिर्गमय मृत्योर्माम् अमृतङ्गमय। ॐ शान्ति शान्ति शान्तिः। गुरुब्रह्मा गुरुविष्णु गुरुदेवो महेश्वरः गुरुसाक्षात् परब्रह्म तस्मै श्री गुरुवे नमः। मातृदेवो भव पितृदेवो भव आचार्यदेवो भव अतिथिदेवो भव। ॐ शान्ति शान्ति शान्तिः। या कुन्देन्तु तुषार आरधवलां या शुभ्रवस्त्रान्वितां या वीणवरदण्डमण्डितकरां या श्वेतपद्मासनां या ब्रह्माच्युतशङ्करां प्रभृतिवीं देवैः सदा पूजितां सा मम पातु सरस्वती भगवती निःशेषजाड्यापहाम्। ॐ शान्ति शान्ति शान्तिः। योगेन चित्तस्य पदेन वाचं मलं शरीरस्य च वैद्यकेन योपाकरोतं प्रवरं मुनेनां पतञ्जलिं प्राञ्जलिरानतोऽस्मि। सर्वे जनाः सुखिनो भवन्तु लोकाः समस्ताः सुखिनो भवन्तु समस्त सन्मङ्गलानि भवन्तु। ॐ शान्ति शान्ति शान्तिः। अन्तरिक्षकं शान्तिः भावऋक्षकं शान्तिः दैवऋक्षकं शान्तिः जीवऋक्षकं शान्तिः। ॐ शान्ति शान्ति शान्तिः।